ನಮಸ್ತೆ ಫ್ರೆಂಡ್ಸ್, ಇವತ್ತು ಬೆಂಗಳೂರು ವಿಜಯವಾಡ ಎಕ್ಸ್‌ಪ್ರೆಸ್ ವೇ ಬಗ್ಗೆ ಮಾತಾಡೋಣ. ಇದು ಟೋಟಲ್ ಲೆಂತ್ 518 ಕಿಲೋಮೀಟರ್ ಇದೆ. ಇದನ್ನು NH544G ಅಂತ ಹೆಸರನ್ನು ಕೊಟ್ಟಿದ್ದಾರೆ ಆಲ್ರೆಡಿ. ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ತಗಲೋ ಕಾಸ್ಟು 19,200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ನಿರ್ಮಾಣ ಆಗುತ್ತೆ. ಇದು 4 ಅಥವಾ 6 ಪಥಗಳ ಎಕ್ಸ್‌ಪ್ರೆಸ್ ವೇ ಆಗಿರುತ್ತೆ. ಇದು ಕಂಪ್ಲೀಟ್ ಆಗೋ ಎಕ್ಸ್ಪೆಕ್ಟೆಡ್ ಡೇಟು ಮುಂದಿನ ವರ್ಷ ಅಂದರೆ 2026 ಎಂಡಲ್ಲಿ ಅನ್ಕೋಬೋದು. ಇದರ ಮೊದಲ ಸೆಕ್ಷನ್ನು ಬೆಂಗಳೂರಿನಿಂದ ಕೋಡಿಕೊಂಡ. ಇದು ಕೋಡಿಕೊಂಡವರೆಗೂ 73 ಕಿಲೋಮೀಟರ್ ಲೆಂತ್ ಇರುತ್ತೆ. ಇದು ಬ್ರೌನ್ ಫೀಲ್ಡ್ ಸೆಕ್ಷನ್ ಆಗಿರುತ್ತೆ, ಅಂದರೆ ಈಗಿರುವ ಹೈವೇಯನ್ನು ಸ್ವಲ್ಪ ಮಾಡಿಫೈ ಮಾಡ್ತಾರಷ್ಟೇ. ಇನ್ನು ಸೆಕೆಂಡ್ ಸೆಕ್ಷನ್ನು ಕೋಡಿಕೊಂಡದಿಂದ ಅದ್ದಂಕಿ ಇವು ಪೂರ್ತಿಯಾಗಿ ಆಂಧ್ರದಲ್ಲೇ ಇರುತ್ತಿದೆ. ಇದು 324 ಕಿಲೋಮೀಟರ್ ಇರುತ್ತೆ. ಇದು ಕಂಪ್ಲೀಟ್ ಗ್ರೀನ್ ಫೀಲ್ಡ್ ಸೆಕ್ಷನ್ ಆಗಿರುತ್ತೆ, ಅಂದರೆ ಇಲ್ಲಿ ಕಂಪ್ಲೀಟಾಗಿ ಹೊಸ ರೋಡ್ ಕನ್ಸ್ಟ್ರಕ್ಷನ್ ಆಗುತ್ತೆ. ಇದರ ಥರ್ಡ್ ಸೆಕ್ಷನ್ನು ಅದ್ದಂಕಿಯಿಂದ ವಿಜಯವಾಡವರೆಗೂ ಇರುತ್ತೆ. ಇದರ ಒಟ್ಟು ಲೆಂತ್ 113 ಕಿಲೋಮೀಟರ್ ಇರುತ್ತೆ. ಇದು ಕೂಡ ಮೊದಲನೇ ಸೆಕ್ಷನ್ ಥರ ಬ್ರೌನ್ ಫೀಲ್ಡ್ ಸೆಕ್ಷನ್ ಆಗಿರುತ್ತೆ, ಅಂದರೆ ಈ ಹೈವೇಯನ್ನು ಸ್ವಲ್ಪ ಮಾಡಿಫೈ ಮಾಡ್ತಾರೆ ಅಥವಾ ಇಂಪ್ರೂವ್ ಮಾಡ್ತಾರೆ. ಅಂದರೆ ಈ ಪ್ರಾಜೆಕ್ಟ್ನಲ್ಲಿ 64% ಗ್ರೀನ್ ಫೀಲ್ಡ್ ಕೆಲಸ ಇರುತ್ತೆ ಮತ್ತು 36% ಬ್ರೌನ್ ಫೀಲ್ಡ್ ಕೆಲಸ ಇರುತ್ತೆ. ಒಂದು ಅಂದಾಜಿನ ಪ್ರಕಾರ ಬೆಂಗಳೂರು ಮತ್ತು ವಿಜಯವಾಡ ನಡುವಿನ ಡಿಸ್ಟೆನ್ಸನ್ನು 100 ಕಿಲೋಮೀಟ್ರ್ ಕಡಿಮೆ ಮಾಡುತ್ತಿದ್ದು ಮತ್ತು 4 ರಿಂದ 6 ಗಂಟೆ ಸಮಯವನ್ನು ಉಳಿತಾಯ ಮಾಡುತ್ತೆ, ಯಾಕಂದರೆ ಎಕ್ಸ್‌ಪ್ರೆಸ್ ವೇ ಅಲ್ಲ ಅದಕ್ಕೆ. ವಿಜಯವಾಡದಿಂದ ಆಲ್ರೆಡಿ ವಿಶಾಖಪಟ್ಟಣ, ಭುವನೇಶ್ವರ, ಕೋಲ್ಕತ್ತಾಗೆ ಒಳ್ಳೆಯ ಹೈವೇ ಇರೋದ್ರಿಂದ ಇದು ಮುಂಬರುವ ದಿನಗಳಲ್ಲಿ ಕೋಲ್ಕತ್ತಾ ತಲುಪಲು ಒಳ್ಳೆಯ ಮಾರ್ಗ ಆಗುತ್ತೆ.